ನವರಾತ್ರಿಯ 2ನೇ ದಿನ ಮಾತಾ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿಯ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಧರಿಸಿದ ರೂಪ ನಿಷ್ಠೆ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಈಕೆ ಪ್ರೀತಿಯ ಸಾಗರ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯಾದರೆ ದುರ್ಗಾದೇವಿಯ ಇನ್ನೊಂದು ಅವತಾರ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಅಂದರೆ ಇನ್ನೂ ಮದುವೆಯಾಗದ ಯುವತಿ ಎಂದರ್ಥ. ಸೌಮ್ಯ ಹಾಗೂ ಶಾಂತ ಸ್ವಭಾವವನ್ನು ಧರಿಸಿರುವ ಬ್ರಹ್ಮಚಾರಿಣಿಯು ಮನಸ್ಸನ್ನು ಪ್ರಶಾಂತಗೊಳಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ. ದಕ್ಷ ಮಹಾರಾಜನ ಮಗಳಾದ ಸತಿಯು ಯಜ್ಞಕುಂಡಕ್ಕೆ ಆಹುತಿಯಾದ ನಂತರ ಪರ್ವತರಾಜ ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಜನಿಸಿ ಕಠಿಣ ತಪಸ್ಸನ್ನು ಆಚರಿಸುವ ಮೂಲಕ ಪರಶಿವನನ್ನು ವರಿಸುತ್ತಾಳೆ. ಈ ದಿನ ಬ್ರಹ್ಮಚಾರಿಣಿಯನ್ನು ಆರಾಧಿಸುವ ಮೂಲಕ ತಪಸ್ಸು, ವೈರಾಗ್ಯ, ಸದಾಚಾರ ಹಾಗೂ ಸಂಯಮಗಳು ಪ್ರಾಪ್ತಿಯಾಗಲು ಹಾದಿಯಾಗುತ್ತದೆ. ನಿರಂತರ ಪ್ರಯತ್ನದಿಂದ ಫಲ ಪ್ರಾಪ್ತಿಯಾಗುತ್ತದೆ ಎಂಬುದು ಇದರ ಗೂಢಾರ್ಥ. ಸರಳವಾಗಿ ಜೀವಿಸಿ ಸಂಯಮದಿಂದ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದು ಈ ದಿನದ ಸಂಕಲ್ಪ. ಈ ದಿನದ ಬಣ್ಣ ಹಸಿರು. ಹಸಿರು ಬಣ್ಣವು ಹೊಸ ಆರಂಭ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ನವರಾತ್ರಿಯ ಸಮಯದಲ್ಲಿ ಪ್ರಕೃತಿ ದೇವಿಯು ಹೇಗೆ ಹಚ್ಚ ಹಸಿರಾಗಿ ಸಂಭ್ರಮಿಸುತ್ತಾಳೆಯೋ ಅದೇ ರೀತಿ ನಿಮ್ಮೆಲ್ಲರ ಜೀವನವು ಹಸಿರಿನಂತೆ ಸಮೃದ್ಧಿಯಾಗಲಿ. ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು.